ಪ್ರೈಸ್ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂತ ದೇವರ ವಾಕ್ಯ ಸಂದೇಶ ಯೋಹಾನ ಪತ್ರಿಕೆ 16ನೇ ಅಧ್ಯಾಯದಲ್ಲಿ 33ನೇ ವಾಕ್ಯ. ಪ್ರಿಯರೇ, ಅಲ್ಲಿ ಕರ್ತನ್ ಹೇಳ್ತಾರೆ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ಈ ಲೋಕವನ್ನ ನಾನು ಜಯಿಸಿದ್ದೇನೆ ಎಂಬುದಾಗಿ. ಇವತ್ತು ಲೋಕದಲ್ಲಿ ಬಹಳ ಸಂಕಷ್ಟ ಉಂಟು ಎಂಬುದು ಎಲ್ಲರಿಗೂ ತಿಳಿದಂಥದ್ದು. ದೇವರು ಕೂಡ ಅದೇ ಮಾತನ್ನು ಹೇಳ್ತಾ ಇದ್ದಾರೆ. ಲೋಕದಲ್ಲಿ ಬಹಳ ಸಂಕಷ್ಟ ಉಂಟು. ಈ ಲೋಕದಲ್ಲಿ ಜೀವಿಸುವ ಪ್ರತಿಯೊಬ್ಬರಿಗೂ ಸಂಕಷ್ಟಗಳು ಉಂಟು. ಕಷ್ಟಗಳು, ದುಃಖಗಳು, ವೇದನೆಯು, ವ್ಯಾಧಿಯು, ಚಿಂತೆಯು, ಏನೆಲ್ಲ ಸಮಸ್ಯೆ, ಹೋರಾಟಗಳು, ಆರ್ಥಿಕವಾಗಿ ಕೊರತೆ, ಬಡತನ, ಸಾಲ, ಇದರ ಮಧ್ಯದಲ್ಲಿ ನಾವು ಸಿಲುಕಿಕೊಂಡು ಜೀವಿಸೋದು ಬಹಳಷ್ಟು ನೋವನ್ನ, ವೇದನೆಯನ್ನ ಉಂಟು ಮಾಡ್ಕೋತಾ ಇರ್ಬೋದು. ಆದರೆ ದೇವರು ಹೇಳ್ತಾರೆ, ಆದರೆ ಲೋಕದಲ್ಲಿ ಸಂಕಟ ಉಂಟು, ದೇವರನ್ನ ನೀವು ನಂಬುವುದಾದ್ರೆ, ಕರ್ತನಲ್ಲಿ ನಂಬಿಕೆ ಇಡೋದಾದ್ರೆ, ನಾನು ಕರ್ತನೇ ಅದನ್ನ ಜಯಿಸಿ ನಮಗೆ ಕೊಡುವಾತನು. ಲೋಕದಲ್ಲಿ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಅದನ್ನು ಜಯಿಸ್ತೇನೆ ಎಂಬುದಾಗಿ ಕರ್ತನ ಹೇಳುವಾಗ, ಆ ಕಾರ್ಯಗಳು ದೇವರ ಕೈಯಲ್ಲಿ ಸಮರ್ಪಿಸಿ, ಆತನ ಕೈಯಲ್ಲಿ ನಾವು ವಹಿಸಿ, ನಾವು ನಂಬಿಕೆ ಇಟ್ಟು ಪ್ರಾರ್ಥಿಸೋರಾಗಿರ್ಬೇಕು. ಪ್ರಿಯರೇ, ಇವತ್ತು ನಿಮ್ಮ ಕುಟುಂಬದಲ್ಲಿ ಅನೇಕ ಹೋರಾಟಗಳು ನಡೀತಾ ಇರ್ಬೋದು. ನಿಮ್ಮ ಚಿಂತೆಯಲ್ಲಿ ಆ ವ್ಯಾಧಿ ನಮ್ಮನ್ನು ಬಿಡ್ತಾ ಇಲ್ಲ. ಈ ವ್ಯಾಧಿಗಾಗಿ ಅನೇಕ ರೀತಿಯ ಆರ್ಥಿಕವಾಗಿ ನಾವು ಹಣ ಸುರಿದು ಸಾಕಾಯ್ತು, ವೈದ್ಯರ ಬಳಿ ಹೋಗಿ ಸಾಕಾಯ್ತು, ಇಷ್ಟೆಲ್ಲ ಕಷ್ಟಗಳು ಯಾಕೆ ದೇವ್ರೆ ಅಂತ ನೀವು ಕೇಳ್ತಾ ಇರ್ಬೋದು. ಮತ್ತು ನಿಮ್ಮ ಕುಟುಂಬದಲ್ಲಿ ಬಡತನ, ಸಾಲದಿಂದ ಬಳಲ್ತಾ ಇದ್ದೀರೋ, ಯಾವ ಕೆಲಸಕ್ಕಾಗಿ ನೀವು ಚಿಂತಿತರಾಗಿದ್ದೀರಾ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿಯೂ ನೀವು ಚಿಂತಿತರಾಗಿರ್ಬೋದು. ಆದರೆ ಕರ್ತನ ಹೇಳ್ತಾ ಇದ್ದಾರೆ, ಈ ಲೋಕದಲ್ಲಿ ಸಂಕಟ ಉಂಟು, ಧೈರ್ಯವಾಗಿರಿ. ಇವತ್ತು ನನ್ನ ಆತ್ಮೀಯ ಸ್ನೇಹಿತರೆ, ಧೈರ್ಯವಾಗಿರಿ, ಧೈರ್ಯವಾಗಿರಿ. ದೇವರ ಮೇಲೆ ನಂಬಿಕೆ ಇಡ್ರಿ. ಆತನೇ ಅದನ್ನು ಚಿಂತಿಸಿ, ಆತನೇ ಅದನ್ನು ಸಾಗಿಸ್ತಾರೆ. ಕರ್ತನ ಹೇಳ್ತಾರೆ, ನಿಮ್ಮ ಚಿಂತೆ ಆತನ ಮೇಲೆ ಹಾಕ್ರಿ, ದೇವರ ಮೇಲೆ ಹಾಕಿ. ಆತ ನಮಗೋಸ್ಕರವೇ ಚಿಂತಿಸೋ ದೇವರು. ನಮಗಾಗಿ, ಕ್ರಿಸ್ತನು ನಮಗಾಗಿ ಹುಟ್ಟಿದ್ದು, ನಮಗೋಸ್ಕರವೇ ಕಲ್ವಾರಿ ಶಿಲುಬೆ ಮೇಲೆ ಚಚ್ಚಲ್ಪಟ್ಟಿದ್ದು, ನಮಗೋಸ್ಕರವೇ ಪುನರುತ್ಥಾನವಾಗಿ ಆತನ ಎದ್ದು ಬಂದಿದ್ದು ಇತ್ತು. ಆತನನ್ನ ನಂಬಿಕೆ ಇಟ್ಟು ನಾವು ಪ್ರಾರ್ಥಿಸೋದಾದ್ರೆ, ಯೋಹಾನ 14:14ನೇ ವಾಕ್ಯದಂತೆ, ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡ್ರೆ ಅದನ್ನು ನೆರವೇರಿಸ್ತೇನೆ ಅಂತ ಕರ್ತನು. ಆದ್ರೆ ದೇವರ ಮೇಲೆ ನಂಬಿಕೆ ಇಟ್ಟು ಇವತ್ತು, ಯೇಸುವೆ, ಕರ್ತನೇ, ನಮ್ಮ ಕುಟುಂಬದಲ್ಲಿರುವ ಕಷ್ಟ, ದುಃಖ, ವೇದನೆ, ವ್ಯಾಧಿ, ಆರ್ಥಿಕವಾಗಿರೋ ಈ ಬಡತನ, ಸಾಲ ಸಂಪೂರ್ಣ ಬಿಡುಗಡೆ ಕೊಡಪ್ಪ, ನೀವು ಕೇಳಿಕೊಳ್ಳ್ರಿ. ತಂದೆ ಈ ದಿನ ನಿಮಗೆ ಬಿಡುಗಡೆ ಕೊಡ್ತಾ ಇದ್ದಾರೆ, ಆಶೀರ್ವಾದದಿಂದ ತುಂಬ್ತಾ ಇದ್ದಾರೆ. ನಾವು ಪ್ರಾರ್ಥನೆಯಲ್ಲಿ ಬೇಡಿಕೊಳ್ಳೋಣ. ಪ್ರಿಯರೇ, ನೀವು ಯಾವ ಸ್ಥಿತಿಗತಿಯಲ್ಲಿದ್ರು ಕ್ರಿಸ್ತನ ಮೇಲೆ ನಂಬಿಕೆ ಇಡಿ. ನಂಬಿಕಸ್ತನು ಆಶೀರ್ವಾದ ಪೂರ್ಣವಾಗಿ ಹೊಂದಿಕೊಳ್ತಾರೆ. ನಂಬಿಕೆ ಇಡಿ, ಪ್ರಾರ್ಥನೆಯಲ್ಲಿ ಬೇಡಿಕೊಳ್ಳ್ರಿ. ನಾವಿರೋ ಸ್ಥಳದಲ್ಲೇ ಕರ್ತನ ಮೇಲೆ ಪೂರ್ಣ ನಂಬಿಕೆ ಇಟ್ಟು ನೀವೆಲ್ಲೇ ಇದ್ರು, ಪರಿಶುದ್ಧಾತ್ಮ ದೇವರು ನಿಮಗೆ ಸಹಾಯಕನಾಗಿ ದಿನ ಆತನ ಕೃಪೆಯಿಂದ ತುಂಬ್ತಾ ಇದ್ದಾರೆ. ತಂದೆಯೇ, ಅಪ್ಪ, ನಿನ್ನ ಮಕ್ಕಳು ಸ್ವಾಮಿ ನಿನ್ನಲ್ಲಿ ಮೊರೆ ಇಡ್ತಾ ಇದ್ದಾರಪ್ಪ. ನಿನ್ನ ವಾಕ್ಯ ಮಾತನಾಡಿದಂತೆ ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ಈ ಲೋಕವನ್ನು ನಾನು ಜಯಿಸಿದ್ದೇನೆ. ಹೌದಪ್ಪ, ನೀನೇ ಜಯಿಸುವಾತನು, ನೀನೇ ಜಯ ಕೊಡೋ ದೇವರು. ಈಗಲೇ ಅವರನ್ನು ಸ್ಪರ್ಶಿಸು ಅಯ್ಯ, ಅವರನ್ನು ಆಶೀರ್ವದಿಸುವಪ್ಪ. ಅವರು ಯಾವ ವ್ಯಾಧಿಯಲ್ಲಿದ್ದಾರೋ, ಚಿಂತಿತರಾಗಿದ್ದಾರೋ, ಕರ್ತನೆ, ಅವರ ವ್ಯಾಧಿ ಯೇಸುವಿನ ನಾಮದಲ್ಲಿ ಅದು ಬಿಟ್ಟು ಹೋಗ್ಲಿ ಎಂದು ಆಜ್ಞೆ ಕೊಡ್ತೇನೆ. ತಂದೆ, ಅವರಿಗೆ ಆರೋಗ್ಯದಿಂದ ತುಂಬಿಸು. ಆರ್ಥಿಕವಾಗಿ ಬಡತನ, ಕೊರತೆ, ಸಾಲ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಪರಿತಪಿಸ್ತಾ ಇದ್ದಾರೋ ತಂದೆ, ಈಗಲೇ ಪರಿಶುದ್ಧಾತ್ಮ ದೇವರೇ ಅವರನ್ನು ಆವರಿಸು, ಆಶೀರ್ವಾದ ತುಂಬಿಸು. ಅವರ ಬಡತನ ಹೋಗಲಿ, ಅವರ ಕೊರತೆಗಳು ನೀಗಲಿ ಸ್ವಾಮಿ. ಸಮೃದ್ಧಿ, ವೃಷ್ಟಿ ಅವರ ಮೇಲೆ ಬರಲಿ ಅಪ್ಪ. ಆಶೀರ್ವದಿಸು ತಂದೆ. ಕರ್ತನೆ, ಅವ್ರ ಕೈ ಹಚ್ಚೋ ಎಲ್ಲ ಕೆಲಸ ಕಾರ್ಯದಲ್ಲಿ, ಅವರ ಪ್ರಯಾಸದಲ್ಲಿ, ಅವರ ವ್ಯಾಪಾರದಲ್ಲಿ ತಂದೆ, ಎಲ್ಲ ಕಾರ್ಯಗಳಲ್ಲೂ ತಂದೆ ನಿನ್ನ ಮೇಲೆ ನಂಬಿಕೆ ಇಟ್ಟು ಅವ್ರು ಬೇಡ್ತಾ ಇದ್ದಾರೆ. ಈಗಲೇ ಅವರಿಗೆ ಅನುಗ್ರಹಿಸು ಅಪ್ಪ. ಯೇಸುವಿನ ನಾಮದಲ್ಲಿ ಅದ್ಭುತ ಉಂಟಾಗಲಿ ಪ್ರಭು.
ಕರ್ತನವ್ರ ಕುಟುಂಬ ಸಮಾಧಾನ ಇಲ್ಲದೆ ಪರಿತಪಿಸ್ತಾ ಇದ್ದಾರೋ, ತಂದೆ ದೈವಿಕ ಸಮಾಧಾನ ಕೊಡು, ಶಾಂತಿ ನೆಲೆಸಲಿ ಅಪ್ಪ. ಆಶೀರ್ವದಿಸು ತಂದೆಯೇ. ಈ ಪ್ರಾರ್ಥನೆ ಕೇಳಿ ನೀನು ಆಶೀರ್ವಾದ ಮಾಡಿದ್ದೀರ, ಸ್ತೋತ್ರ. ಅದ್ಭುತ ಮಾಡಿದ್ದೀರ, ಅಲ್ಲಿ ವಂದನೆ. ಯೇಸುವಿನ ನಾಮದಲ್ಲಿ ನಾವು ಬೇಡಿಕೊಳ್ಳುತ್ತೇವೆ ತಂದೆ. ಆಮೀನ್.